ದಾಯಿಸೋವೆ. ಅವಳನ್ನು ಲವ್ ಮಾಡ್ತಾ ಇಲ್ಲ ಅಂದ್ರೆ ಬಿಟ್ಬಿಡ್ತೀನಿ. ಅಕಸ್ಮಾತ್ ಅವಳೇನಾದ್ರೂ ನಾನು ಲವ್ ಮಾಡ್ತಾ ಇದ್ದೀನಿ ಅಂದ್ರೆ ಯಾವನ್ನು ಬಿಡಲ್ಲ, ಎತ್ತು ಬಿಡದೆ. ಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಾದಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಬೀಟ್ ಮಾರ್ಕು, ಶೇಕ್ ಎಫೆಕ್ಟು ಇದೆರಡು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಅಲ್ಲೋಗಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಇವಾಗ ಬೀಟ್ ಮಾರ್ಕ್ನ ಓಪನ್ ಮಾಡ್ತೀನಿ ಫ್ರೆಂಡ್ಸ್. ಬೀಟ್ ಮಾರ್ಕ್ನ ಓಪನ್ ಮಾಡಿದಾಗ ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್, ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಅಂತ. ಇದು ನೋಡ್ಬೋದು, ಲಾಸ್ಟ್ವರೆಗೂ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಮೈದಲ್ಲಿ ಹೋದರೆ ಗೊತ್ತಾಗಲ್ಲ. ಇಲ್ಲಿ ನೋಡ್ಬೋದು ಈ ಥರ ಡೈಲಾಗ್ಸು ಅದರ ಎಫೆಕ್ಟು ಇದ್ರ ಜೊತೆನೇ ಬರುತ್ತೆ. ಮತ್ತು ಇಲ್ಲಿ ಖಾಲಿ ಬಿಟ್ಟಿರ್ತೀನಿ, ಇಲ್ಲಿ ಎಫೆಕ್ಟ್ ಆ್ಯಡ್ ಮಾಡೋಕ್ಕೆ ಪ್ರಿವ್ಯೂಲ್ ನೋಡಿದ್ರಲ್ಲ ಆ ಥರ. ಬ್ಯಾಕಿಗೆ ಬರ್ರಿ, ಇಲ್ಲಿ ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಶೇಕ್ ಎಫೆಕ್ಟ್ ಎಲ್ಲ ರೆಡಿ ಆಗೈತೆ. ಇಲ್ಲಿ ಫೋಟೋ ಆ್ಯಡ್ ಮಾಡ್ಬೇಕಷ್ಟೇ ನೀವು. ಇಲ್ಲಿ ನೋಡ್ಬೋದು ಈ ಥರ ಫೋಟೋ. ಇಲ್ಲಿ ಲಾಸ್ಟ್ವರೆಗೆ ಬಂದು ಅಂದರೆ ಸ್ಟಾರ್ಟಿಂಗು ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಗ್ರೂಪಿಗೆ ಹೋಗಿ, ಮತ್ತೆ ಗ್ರೂಪ್ 2 ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಗ್ರೂಪಿಗೆ ಹೋಗಿ, ಮತ್ತಿನ್ನೊಂದು ಸತಿ ಗ್ರೂಪ್ 1 ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಗ್ರೂಪಿಗೆ ಹೋಗಿ, 3 ಸತಿ ಗ್ರೂಪಿಗೆ ಕ್ಲಿಕ್ ಮಾಡಿ ಗ್ರೂಪ್ ಒಳಗೆ ಹೋಗಬೇಕು. ಅದಾದಮೇಲೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ಲಿಗೆ ಹೋಗಿ, JPGಗೆ ಹೋಗಿ, ಇಲ್ಲಿ ನಿಮ್ಮ ಫೋಟೋ ಇರ್ತಲ್ಲ ಚೆನ್ನಾಗಿರೋದು, ಆ ಫೋಟೋನ ಇಲ್ಲಿ ಆ್ಯಡ್ ಮಾಡಿ. ನಾನು ಚೆನ್ನಾಗಿರೋದು ಫ್ರಂಟಲ್ಲಿ ಇಕ್ಕಂತೀನಿ. ಇಲ್ಲಿ ಈ ಫೋಟೋ ಬೇಡ, ಈ ಫೋಟೋನ ಆ್ಯಡ್ ಮಾಡ್ತೀನಿ. ನಾನು ಇದೇ ಫೋಟೋನು 4ಗೆ ಆ್ಯಡ್ ಮಾಡ್ತೀನಿ. ನೀವು ಬೇರೆ ಬೇರೆ ಫೋಟೋನ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಕಲರ್ ಆ್ಯಂಡ್ ಫಿಲ್ಲು JPG. ನಾನು ಚೂರು ಪಾಸ್ ಮಾಡಿ ಇದೆರಡು ಸೆಲೆಕ್ಟ್ ಮಾಡ್ಕೊತೀನಿ. ಇದಾದಮೇಲೆ ಇಲ್ಲಿ ನೋಡ್ಬೋದು ಫಸ್ಟ್ನೇ ಆಪ್ಷನ್ ಇತ್ತಲ್ಲ ಇಮೇಜ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ದು ಯಾವ ಫೋಟೋ ಝೂಮಾಗಿ ಬರಬೇಕು, ಮಧ್ಯದಲ್ಲಿ ಇಲ್ಲ ಝೂಮಾಗಿ ಹೋಗಬೇಕು, ಆ ಫೋಟೋನ ಆ್ಯಡ್ ಮಾಡಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ಲಿಗೆ ಹೋಗಿ, JPGಗೆ ಹೋಗಿ, ಮತ್ತು ಇಲ್ಲಿ ಆ ಫೋಟೋನ ಆ್ಯಡ್ ಮಾಡಿ. ಈ ಫೋಟೋನ ಆ್ಯಡ್ ಮಾಡ್ತೀನಿ. ಇಲ್ಲಿ ಬ್ಯಾಕಿಗೆ ಬರ್ತೀನಿ, ಇನ್ನೊಂದು ಸತಿ ಬ್ಯಾಕಿಗೆ ಬರ್ತೀನಿ. ಆಮೇಲೆ ಅಡ್ಜಸ್ಟ್ ಆಗ್ತಿಲ್ಲ ಫೋಟೋನ, ಇಲ್ಲಿ ನೋಡ್ಕೊಬೇಕು ಒಂದು ಸತಿ ಅಡ್ಜಸ್ಟ್ ಮಾಡ್ಬೋದು. ಇಲ್ಲಿ ಕ್ರಾಪ್ ಆಗಿಲ್ಲ ನೀಟಾಗಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಮೂವ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಈ ಥರ ಅಲ್ಲ, ಇಮೇಜ್ ಮೇಲೆ ಹೋಗ್ಬೇಕೇನೋ. ಬ್ಯಾಕಿಗೆ ಬರ್ರಿ, ಇದಾದಮೇಲೆ ಬ್ಯಾಕಿಗೆ ಬರ್ರಿ. ಇಲ್ಲಿ ನೋಡಿ ಒಂದ್ಸಲ ಪ್ಲೇ ಮಾಡ್ತೀನಿ. ಇದಾದಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಕ್ಸ್ಪೋರ್ಟ್ ಮಾಡಿ. ನಾನು ಚೂರು ಪಾಸ್ ಮಾಡ್ತೀನಿ. ಇದು ಎಕ್ಸ್ಪೋರ್ಟ್ ಆದಮೇಲೆ ಬ್ಯಾಕಿಗೆ ಬರ್ರಿ, ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೀಟ್ ಮಾರ್ಕ್ ಲಾಸ್ಟ್ ಐತಲ್ಲ 2 ಬೀಟ್ ಮಾರ್ಕು, ಇಲ್ಲಿಗೆ ಬಂದು ಪ್ಲಸ್ಸಿಗೆ ಬಂದು ಮೀಡಿಯಾಗೆ ಬಂದು, ಇಲ್ಲಿ ಅಲೈಟ್ ಮೋಷನಿಗೆ ಹೋಗಿ, ಅದು ಎಕ್ಸ್ಪೋರ್ಟ್ ಆಗಿರುತ್ತಲ್ಲ ವೀಡಿಯೋ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನೆಲ್ಲ ಕರೆಕ್ಟಾಗಿ ಆ್ಯಡ್ ಮಾಡಿ. ನೋಡ್ಬೋದು ಈ ಥರ. ಇದು ಆಡಿಯೋ ಇಲ್ಲಿವರೆಗೆ ಐತೆ. ಇಲ್ಲಿವರೆಗೆ ತಗೊಂಬರ್ರಿ, ಎಕ್ಸ್ಪೋರ್ಟ್ ಕೊಡಿ ವಿಡಿಯೋನ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಪ್ರಿವ್ಯೂಲ್ ನೋಡಿದ್ರಲ್ಲ ಆ ಥರ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಆಮೇಲೆ 120p ಸೆಟ್ ಮಾಡ್ಕೊಳ್ಳಿ. 1080p ಒಂದೊಂದು ಫೋನಲ್ಲಿ ಸಪೋರ್ಟ್ ಆಗುತ್ತೆ, ಒಂದೊಂದು ಫೋನಲ್ಲಿ ಸಪೋರ್ಟ್ ಆಗೋಲ್ಲ. ಅದಕ್ಕೆ ನೀಟಾಗಿ ನೋಡಿ ಸಪೋರ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಹೊಸಬ್ರು ಬಂದಿದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಬೆಲ್ ಐಕಾನ್ ಆನ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.